ಧ್ರುವ ಅಭಿನಯದ ಚಿತ್ರವೊಂದು ಬಿಡುಗಡೆಯಾಗದೆ 3 ವರ್ಷಗಳೇ ಆಗಿವೆ. ಕಳೆದ ವರ್ಷ ಬಿಡುಗಡೆಯಾಗಬೇಕಿದ್ದ ಮಾರ್ಟಿನ್ ಸಾಕಷ್ಟು ತಡವಾಗಿ ಇದೀಗ ಮುಕ್ತಾಯವಾಗಿದೆ. ಇದರ ಜೊತೆಗೆ ಕೆಡಿ ದಿ ಡೆವಿಲ್ ಚಿತ್ರ ಸಹ ಮುಗಿದಿದ್ದು, ಈ ವರ್ಷ ಧ್ರುವ ಸರ್ಜಾ ಅಭಿನಯದ 2 ಚಿತ್ರಗಳು ಬಿಡುಗಡೆಯಾಗ್ತವಂತೆ. ಹಾಗಂತ ಖುದ್ದು ಧ್ರುವ ಹೇಳಿಕೊಂಡಿದ್ದಾರೆ. ಈ ಪೈಕಿ ಮಾರ್ಟಿನ್ ಮೊದಲು ಬಿಡುಗಡೆಯಾಗಲಿದ್ದು, ಇತ್ತೀಚೆಗೆ ಶೂಟಿಂಗ್ ಮುಕ್ತಾಯವಾಗಿದೆ. ಇನ್ನು ಸೋಮವಾರ ಮಧ್ಯಾಹ್ನ ಧ್ರುವ ಚಿತ್ರಕ್ಕೆ ಡಬ್ಬಿಂಗ್ ಮುಗಿಸಿದ್ದಾರೆ. ಚಿತ್ರದ ಬೇರೆ ಕೆಲಸಗಳು ಸತತವಾಗಿ ನಡೆಯುತ್ತಿದ್ದು, ಬಹುಶಃ ಚುನಾವಣೆಗಳು ಮುಗಿದ ನಂತರ ಚಿತ್ರ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ 5 ಭಾಷೆಗಳಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. 2021ರ ಆಗಸ್ಟ್ 15ರಂದು ಪ್ರಾರಂಭವಾಗಿತ್ತು ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್. ಶುರುವಾದಾಗ ಆದಷ್ಟು ಬೇಗ ಚಿತ್ರೀಕರಣ ಮುಗಿಸಿ ಚಿತ್ರ ಬಿಡುಗಡೆ ಮಾಡುವುದಾಗಿ ಹೇಳಿದ್ರು ನಿರ್ದೇಶಕ ಎಪಿ ಅರ್ಜುನ್. ಆದರೆ ಚಿತ್ರ ತಡವಾಗಿ ಅಂದುಕೊಂಡಿದ್ದಕ್ಕಿಂತ ದೊಡ್ಡದಾಗಿ ಮುಕ್ತಾಯವಾಗಿದೆ. 2.5 ವರ್ಷಗಳಲ್ಲಿ 240 ದಿನಗಳ ಕಾಲ ಚಿತ್ರೀಕರಣ ಮಾಡಿದ ನಂತರ ಇತ್ತೀಚೆಗೆ ಕೊನೆಗೂ ಟೋರಿನೋ ಫ್ಯಾಕ್ಟರಿಯಲ್ಲಿ ಕುಂಬಳಕಾಯಿ ಒಡೆಯಲಾಗಿದೆ. ಕನ್ನಡ ಚಿತ್ರರಂಗದಲ್ಲಿ ಇದುವರೆಗೂ ಯಾವ ಚಿತ್ರವೊಂದಕ್ಕೂ ಇಷ್ಟೊಂದು ದಿನಗಳ ಚಿತ್ರೀಕರಣ ಮಾಡಿದ ಉದಾಹರಣೆ ಇಲ್ಲ. ಆ ನಿಟ್ಟಿನಲ್ಲಿ ಚಿತ್ರ ಹೊಸ ದಾಖಲೆ ಮಾಡಿದೆ. ಈ ಕುರಿತು ಮಾತನಾಡುವ ನಿರ್ದೇಶಕ ಎಪಿ ಅರ್ಜುನ್, ಎಷ್ಟು ದಿನ ಚಿತ್ರೀಕರಣ ಮಾಡುತ್ತೀರಾ ಎಂದು ಎಲ್ಲರೂ ಕೇಳ್ತಾ ಇದ್ರು. ಇಷ್ಟು ದಿನ ಆಗಬಹುದು ಎಂದು ನಾವು ಅಂದ್ಕೊಂಡಿರಲಿಲ್ಲ. ಚಿತ್ರ ಶುರು ಮಾಡಿದಾಗ ಬಜೆಟ್ 35ರಿಂದ 40 ಕೋಟಿ ಇತ್ತು. 110 ದಿನಗಳಲ್ಲಿ ಚಿತ್ರೀಕರಣ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ 80-90 ದಿನಕ್ಕೆ ನಾವಂದುಕೊಂಡಿದ್ದ ಬಜೆಟ್ ರೀಚ್ ಆಯಿತು. ಬಜೆಟ್ ನಮ್ಮ ಕೈ ಮೀರುತ್ತಿತ್ತು. ಒಂದೊಂದು ವಿಷಯವನ್ನ ಚೆನ್ನಾಗಿ ಮಾಡೋಣ ಅಂತ ಹೋಗಿ ಎಲ್ಲವೂ ದೊಡ್ಡದಾಯಿತು. ಚಿತ್ರಕ್ಕೆ 18ರಿಂದ 20 ಸೆಟ್ ಹಾಕಿದ್ದೇವೆ. ಆದರೆ 25 ದಿನ 52 ದಿನ ಕ್ಲೈಮ್ಯಾಕ್ಸ್ ಆಯಿತು. ಆ ಸಮಯದಲ್ಲಿ ಒಂದು ಸಿನಿಮಾ ಮಾಡಬಹುದು, ನೀವು ಬರೀ ಕ್ಲೈಮ್ಯಾಕ್ಸ್ ಮಾಡುತ್ತಿದ್ದೀರಲ್ಲ ಎಂದು ಹಲವರು ಹೇಳಿದ್ರು. ಆದರೆ ನಾವು ಬೇಡದಿದ್ದೇನೂ ಮಾಡಿಯೇ ಇಲ್ಲ. ಎಲ್ಲವನ್ನ ಯೋಚಿಸಿಯೇ ಸರಿಯಾಗಿ ಮಾಡಿದ್ದೇವೆ. ಆದರೆ ಪ್ಯಾನ್ ಇಂಡಿಯಾ ಸಿನಿಮಾ ಆದ್ರಿಂದ ಆ ಲೆವೆಲ್ಗೆ ಮಾಡಬೇಕಿತ್ತು. ಆ ಭಯಕ್ಕಾಗಿ ತುಂಬಾ ತಯಾರಿ ಮಾಡಿಕೊಂಡು ನಾವಂದುಕೊಂಡಂತೆ ಮಾಡಿದ್ದೇವೆ. ಹಾಗಾಗಿ 240 ದಿನ ಆಯಿತು. ಈಗ ಒಂದು ಚಿತ್ರ ಎಂದ್ರೆ 150 ದಿನ ಬೇಕು. ನಮ್ದು ಇನ್ನೂ 100 ದಿನ ಜಾಸ್ತಿ ಆಯಿತು. ಅದು ಜಾಸ್ತಿ ಆಗಿದ್ದೇ ಗುಣಮಟ್ಟಕ್ಕಾಗಿಯೇ ಹೊರತು ಬೇರೆ ಯಾವುದೇ ಕಾರಣಕ್ಕಲ್ಲ. ಪ್ಯಾನ್ ಇಂಡಿಯಾ ಚಿತ್ರವಾದ್ರಿಂದ ಬಹಳ ಜವಾಬ್ದಾರಿಯಿಂದ ಮಾಡಿದ್ದೇವೆ ಎನ್ನುತ್ತಾರೆ. ಮಾರ್ಟಿನ್ ಚಿತ್ರವನ್ನ ವಾಸವಿ ಕಂಬೈನ್ಸ್ ನಡಿ ಉದಯ್ ಮೆಹ್ತಾ ನಿರ್ಮಾಣ ಮಾಡಿದ್ದಾರೆ. ಚಿತ್ರದಲ್ಲಿ ಧ್ರುವ ಸರ್ಜಾ, ವೈಭವಿ ಶಾಂಡಿಲ್ಯ, ಮಾಳವಿಕಾ ಅವಿನಾಶ್ ಮುಂತಾದವರು ನಟಿಸಿದ್ದು, ಎಪಿ ಅರ್ಜುನ್ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ.